ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಕ್ಸೆಲ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಕ್ಸೆಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಹೊಸದಾಗಿ ಮೊಬೈಲ್ ತೊಗೊಂಡಿರ್ತೀರಾ ಅಥವಾ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ಬಟ್ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಕ್ಕೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಟೈಮಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಹತ್ರನಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರನಾದ್ರೂ ಗೊತ್ತಿರುತ್ತಲ್ವಾ, ಅವ್ರಿಗೆ ನಿಮಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನ ಹೇಳ್ಬಿಟ್ಟು ಬುಕ್ ಮಾಡಿಸ್ಬಿಟ್ಟು ರಿಸೀವ್ ಮಾಡ್ಕೊತಾರೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ, ನಿಮಗೆ ಬೇಕಾದಂಥ ಪ್ರಾಡಕ್ಟನ್ನು ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಲೇ ನೀವೇನೇ ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಲಾಗಿನ್ ಆಗೋದು ಹೇಗೆ, ಮತ್ತು ನೀವು ನಿಮ್ಮ ಒಂದು ಅಡ್ರೆಸ್ನ ಈ ಒಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಗೆ ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ನಾವು ತಗೊಳ್ಳುವಂಥ ಪ್ರಾಡಕ್ಟನ್ನು ಯಾವ ರೀತಿ ಚೆಕ್ ಮಾಡಿಬಿಟ್ಟು ಪ್ರಾಡಕ್ಟನ್ನು ಬುಕ್ ಮಾಡಬೇಕು, ಮತ್ತು ಬುಕ್ ಮಾಡಿದ ನಂತರ 2-3 ಡೇಸ್ ಬಿಟ್ಟು ಆ ಪ್ರಾಡಕ್ಟ್ ನಮಗೆ ಬೇಡ ಅಂತ ಅನ್ಸುತ್ತೆ, ನಂತರ ಯಾವ ರೀತಿ ನಾವು ಆ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ ಸರ್ಚ್ ಮಾಡಿಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗಿತ್ತು ಅಂದರೆ ಅಪ್ಡೇಟ್ ಕೇಳುತ್ತೆ, ಅಪ್ಡೇಟ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತಲ್ಲ, ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ನಲ್ಲಿರುವಂಥ ನಂಬರ್ ಆಗಿರ್ಬೋದು, ಬೇರೆ ನಂಬರ್ ಆಗಿರ್ಬೋದು, ಜಸ್ಟ್ OTP ಕೇಳುತ್ತೆ. OTPನ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ 6 ಡಿಜಿಟ್ OTP ಬರುತ್ತೆ. ಅದೇ ಮೊಬೈಲಲ್ಲಿ ಇದೆ ಅಂದರೆ ಆಟೋಮೆಟಿಕ್ಲಿ ತಗೊಳುತ್ತೆ. ಬೇರೆ ಮೊಬೈಲಲ್ಲಿದೆ ಅಂದರೆ ಅದಕ್ಕೆ ಬಂದಿರುವಂಥ OTPನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂತಂದರೆ ಒಂದು 1 ಮಿನಿಟ್ ಒಳಗಡೆ ನಿಮ್ಮ ಒಂದು ಅಕೌಂಟ್ ಏನಾಗಿರುತ್ತೆ ಅಂದರೆ ಕ್ರಿಯೇಟ್ ಆಗಿರುತ್ತೆ. ತುಂಬ ಸಿಂಪಲ್, ಇಷ್ಟೇನು ಅಕೌಂಟ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಅಡ್ರೆಸ್ನ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ಬೈ ಮಾಡಬೇಕು, ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅಕೌಂಟ್ ಅಂತ ಇರುತ್ತೆ ಕೆಳಗಡೆ ರೈಟ್ ಸೈಡ್ನಲ್ಲಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗತ್ತೆ. ಬಾಟಮಲ್ಲಿ ಸೇವ್ಡ್ ಅಡ್ರೆಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು. ಈ ಒಂದು ಸೇವ್ಡ್ ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಸೇವ್ಡ್ ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಅಡ್ರೆಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಆ್ಯಡ್ ಅಂತ ನಿಮಗೆ ಕೇಳುತ್ತೆ, ಆ್ಯಡ್ ಟು ಅಡ್ರೆಸ್ ಅಂತ, ಆ್ಯಡ್ ಎ ನ್ಯೂ ಅಡ್ರೆಸ್ ಅಂತ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದರೆ ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಇಲ್ಲಿ ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋನ ಕೊಟ್ಟಿದ ನಂತರ ಇಲ್ಲಿ ಫುಲ್ ನೇಮ್ ನಿಮ್ಮ ಒಂದು ಹೆಸರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದು ರಿಕ್ವೈರ್ಡ್, ಆಪ್ಷನಲ್ ಆಗಿರೋದಿಲ್ಲ, ಅದಕ್ಕೆ ನೀವು ಎಂಟರ್ ಮಾಡಲೇಬೇಕಾಗತ್ತೆ ನೇಮನ್ನು. ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ, ನೇಮನ್ನು ಎಂಟರ್ ಮಾಡಿದ್ದೀನಿ. ನಂತರ ಇಲ್ಲಿ ನಂಬರ್, ಅದು ಕೂಡ ಆಪ್ಷನಲ್ ಅಲ್ಲ, ಅದು ಕೂಡ ರಿಕ್ವೈರ್ಡ್. ಸೊ ಅದಕ್ಕೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವು ಯೂಸ್ ಮಾಡ್ತಿರಲ್ಲ ಆ ಒಂದು ನಂಬರನ್ನ ಎಂಟರ್ ಮಾಡಬೇಕಾಗುತ್ತೆ. ರೀಚಾರ್ಜ್ ಮಾಡಿರಬೇಕಾಗುತ್ತೆ, ಯಾಕೆಂದರೆ ಅವ್ರು ಕಾಲ್ ಮಾಡಿದ್ರು ಅಂತ ಅಂದರೆ ನಿಮಗೆ ಕಾಲ್ ಬರಬೇಕಲ್ವ, ಅದಕ್ಕೋಸ್ಕರ ರೀಚಾರ್ಜ್ ಮಾಡಿರುವಂಥ ನಂಬರ್ನ ಆ್ಯಡ್ ಮಾಡಿ. ನಂತರ ನಿಮ್ಮ ಒಂದು ಏರಿಯಾದು ಪಿನ್ ಕೋಡನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಎಂಟರ್ ಮಾಡೋದ್ರಿಂದ ಸ್ಟೇಟು ಮತ್ತು ಈ ಒಂದು ಸಿಟಿ ಎರಡನ್ನೂ ಕೂಡ ಆಟೋಮೆಟಿಕ್ಲಿ ಅದು ತಗೊಳ್ಳುತ್ತೆ. ಅದೇನು ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಡಿ, ಜಸ್ಟ್ ಪಿನ್ ಕೋಡನ್ನು ಎಂಟರ್ ಮಾಡಿ. ನಮ್ಮ ಒಂದು ಪಿನ್ ಕೋಡ್ ಬಂದು 562126 700. ಸೊ ಅದನ್ನು ನಾನು ಎಂಟರ್ ಮಾಡ್ಕೊಂಡಿದ್ದೀನಿ. ಮತ್ತು ಹೌಸ್ ನಂಬರು ಮತ್ತು ಬಿಲ್ಡಿಂಗ್ ನೇಮು ಇದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನಾನೇನು ಮಾಡ್ಕೊತಾ ಇದ್ದೀನಿ ಅಂದರೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡ್ಕೊಂಡ ನಂತರ ಈ ಒಂದು ಬಿಲ್ಡಿಂಗ್ ನೇಮ್ ಬಂದು LBSS ನಿಲಯ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಒಂದು ಬಿಲ್ಡಿಂಗ್ನಲ್ಲಿ ಒಂದು ನಂಬರ್ ಅಂದರೆ ಆ ಒಂದು ಮನೆಯ ನಂಬರ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅಥವಾ ನೀವು ಹಳ್ಳಿನಲ್ಲಿ ಇದ್ದೀರಾ ಅಂತ ಅಂದರೆ ನಿಮ್ಮ ಒಂದು ವಿಲೇಜ್ ನೇಮ್ ಮತ್ತು ಒಂದು ಮೇನ್ ರೋಡ್ ಇರುತ್ತಲ್ಲ ಆ ಒಂದು ರೋಡ್ ನೇಮ್ ಆಗಿರ್ಬೋದು, ಅಥವಾ ಈ ಒಂದು ಹಾಸ್ಪಿಟಲ್ ಇತ್ತು ಅಂದರೆ ಹಾಸ್ಪಿಟಲ್ಲು, ಅಥವಾ ಅಲ್ಲೇನಾದರೂ ವಾಟರ್ ಟ್ಯಾಂಕ್ ಇತ್ತು, ಅಥವಾ ಏನಾದರೂ ನಿಮಗೆ ಫೇಮಸ್ ಆಗಿರುವಂಥದ್ದು ಏನಾದರೂ ಇರುತ್ತಲ್ವ ಆ ಒಂದು ಏರಿಯಾದಲ್ಲಿ, ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ರೋಡ್ ನೇಮು ಮತ್ತು ಏರಿಯಾ ಕಾಲೋನಿ ಅಂತ ಕೇಳುತ್ತೆ. ನಿಮ್ಮ ಒಂದು ರೋಡ್ ನೇಮು ಮತ್ತು ಯಾವೊಂದು ಸಿಟಿಲಿ ಇದ್ದೀರಾ ಅಂತ ಅಂದರೆ ಏರಿಯಾ ಕೇಳುತ್ತಲ್ವ, ಏರಿಯಾ ಗೊತ್ತಿರುತ್ತಲ್ವ, ಆ ಒಂದು ಏರಿಯಾನ ನೀವು ಟೈಪ್ ಮಾಡ್ಕೊಳ್ಳಿ. ಮತ್ತು ಯಾವೊಂದು ಕಾಲೋನಿ ಇರುತ್ತೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನಿರೋದು ಹಳ್ಳಿಯಲ್ಲಾಗಿರೋದ್ರಿಂದ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಜಸ್ಟ್ ನಮ್ಮ ಒಂದು ತಾಲೂಕು ಮತ್ತು ನಮ್ಮ ಒಂದು ಹಳ್ಳಿಯ ನೇಮು ಮತ್ತು ಅಲ್ಲಿ ಲ್ಯಾಂಡ್ ಮಾರ್ಕ್ ಏನಿರುತ್ತೋ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ವರ್ಕು ಹೋಮ್ ಅಂತ ಕೇಳುತ್ತೆ. ಹೋಮನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಡ್ರೆಸ್ ಅಂತ ಇರುತ್ತಲ್ಲ ಅಲ್ಲಿ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಅಡ್ರೆಸ್ ಕ್ರಿಯೇಟೆಡ್ ಸಕ್ಸಸ್ಫುಲ್ಲಿ ಅಂತ ನಮಗೆ ಒಂದು ಪಾಪಪ್ ಬಂದಿದೆ. ಇನ್ನು ನೆಕ್ಸ್ಟು ಬ್ಯಾಂಕಿಗೆ ಬರಬೇಕಾಗತ್ತೆ. ಇನ್ನು ನಾವು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡೋದು ಯಾವ ರೀತಿ, ನಮ್ಗೆ ಏನಾದರೂ ಒಂದು ಮೊಬೈಲೇ ಬೇಕಾಗಿರುತ್ತೆ, ಅದನ್ನು ನಾವು ಬೈ ಮಾಡಬೇಕು ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದನ್ನ ಇಲ್ಲಿ ಓಪೋ ಮೊಬೈಲ್ನ ಸರ್ಚ್ ಮಾಡಿದ್ದೀನಿ. ನಿಮ್ಗೆ ಸರ್ಚಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಆಪ್ಷನ್ ನಿಮಗೆ ಸಿಗುತ್ತೆ. ಓಪೋ ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಮಗೆ ಬೇಕಾಗಿರುವಂಥ ಮಾಡೆಲ್ ಯಾವುದು ಅಂತ ನೋಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ಏನಾದರೂ ಮೊಬೈಲ್ ಇತ್ತು ಅಂದರೆ ನೀವು ಅದರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಈ ಒಂದು ಮೊಬೈಲ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನೀವು ಮೊಬೈಲ್ನ ಬೈ ಮಾಡೋದಕ್ಕಿಂತ ಮುಂಚೆ ರೇಟಿಂಗ್ಸ್ನ ನೀವು ನೋಡಬೇಕಾಗತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿದ್ರಿ ಅಂದರೆ ಆ ಒಂದು ಮೊಬೈಲ್ದು 360 ವ್ಯೂ
ನಿಮ್ಗೆ ಏನಾಗುತ್ತೆ ಅಂದರೆ ಶೋ ಆಗುತ್ತೆ. ಎಲ್ಲ ಆ್ಯಂಗಲಲ್ಲೂ ಕೂಡ ಫೋಟೋನ ಕ್ಲಿಕ್ ಮಾಡಿರ್ತಾರೆ, ಅಲ್ಲಿ ನಿಮಗೆ ಸಿಗುತ್ತೆ. ಈ ರೇಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಮೊಬೈಲ್ನ ನೀವು ಬೈ ಮಾಡಿದ್ರು ಕೂಡ ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ಅಂದರೆ ಇಲ್ಲಿ ಡೆಲಿವರಿ ಅಡ್ರೆಸ್ ನಿಮಗೆ ತೋರಿಸುತ್ತೆ. ನೀವು ಡಿಫಾಲ್ಟ್ ಏನಿರುತ್ತೋ ಅದು ಚೇಂಜ್ ಕೂಡ ಮಾಡ್ಕೊಬೋದು ನೀವು. ಮತ್ತು ನೀವು ಮೊಬೈಲ್ ಬೈ ಮಾಡಿದ ನಂತರ 7 days ರಿಪ್ಲೇಸ್ಮೆಂಟ್ ಇರುತ್ತೆ. 7 ದಿನದೊಳಗಡೆ ನೀವು ಬೇಡ ಅಂದರೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಡೆಲಿವರಿನೂ ಕೂಡ ಫ್ರೀ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಅಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗಡೆ ಇಷ್ಟು ನಿಮಿಷದೊಳಗಡೆ ನೀವು ಬುಕ್ ಮಾಡಿದ್ರಿ ಅಂದರೆ ಡೆಲಿವರಿ ಫ್ರೀ ಅಂತ. ಆ ಒಂದು ಟೈಮ್ನಲ್ಲಿ ನಿಮ್ಗೆ ಬೇಕೇ ಬೇಕು ಅಂತ ಅನಿಸಿದ್ರೆ ಆ ಪ್ರಾಡಕ್ಟನ್ನು ನೀವು ಬುಕ್ ಮಾಡ್ಬೋದು. ನಂತರ ಇದರ ಫೀಚರ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಮೊಬೈಲ್ದು ರ್ಯಾಮ್ ಬಂದು 8GB 128GB ರೋಮ್ ಇರುತ್ತೆ, ಮತ್ತು ಆಕ್ಟೋ ಕೋರ್ ಪ್ರೊಸೆಸರ್ ಇರುತ್ತೆ, ಮತ್ತು ರೇರ್ ಕ್ಯಾಮ್ರಾ ಬಂದು 50 MP ಇರುತ್ತೆ, 6.5 inch ಇರುತ್ತೆ, ಮತ್ತು 5000 mAh ಬ್ಯಾಟ್ರಿ ಕೂಡ ಇರುತ್ತೆ. ಈ 5000 mAh ಇತ್ತು ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿ ಆಗಿರುತ್ತೆ. ಅಂದರೆ ನಿಮಗೆ ಜಾಸ್ತಿ ನೀವು ಮೊಬೈಲ್ನ ಯೂಸ್ ಮಾಡಿದ್ರೂ ಕೂಡ ಅಷ್ಟು ಬೇಗನೆ ಡ್ರೈನ್ ಆಗೋದಿಲ್ಲ. ಓಕೆ, ನಾವೊಂದು ಬ್ಯಾಟ್ರಿ. ಸೊ ಇಲ್ಲಿ ನೆಕ್ಸ್ಟ್ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ. ಈ ಒಂದು ವ್ಯಾರಂಟಿನ ನೋಡಬೇಕಾಗತ್ತೆ. 1 year ವ್ಯಾರಂಟಿ ಇರುತ್ತೆ. ಈ ಒಂದು ಮೊಬೈಲ್ ಏನಾದರೂ ಪ್ರಾಬ್ಲಮ್ ಆದ್ರೂ ಕೂಡ ಆ ಒಂದು ಬ್ರಾಂಚ್ ಇರುತ್ತೆ ನೋಡಿ. ಓಪೋ ಇತ್ತು ಅಂದರೆ ಓಪೋದು ಎಲ್ಲಾದರೂ ನಿಮ್ಮ ಒಂದು ಸಿಟಿನಲ್ಲಿ ಎಲ್ಲಿರುತ್ತೋ ಆ ಒಂದು ಬ್ರಾಂಚ್ಗೆ ನೀವು ತೊಗೊಂಡೋಗಿ ಈ ಒಂದು ವ್ಯಾರಂಟಿ ಕಾರ್ಡ್ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ ಸರ್ವಿಸ್ ಮಾಡಿಸ್ಬೋದು. ಮತ್ತೇನಾದರೂ ಹಾರ್ಡ್ವೇರ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನೀವೇನಾದರೂ ಬಿಲ್ಸ್ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಏನು ಕೂಡ ಮಾಡೋದಕ್ಕಾಗಲ್ಲ, ಅದನ್ನು ನೀವು ರೆಡಿ ಮಾಡಿಸ್ಕೊಬೇಕಾಗುತ್ತೆ. ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಅವ್ರು ಏನಿತ್ತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾರೆ. ನೀವು ಸ್ಕ್ರಾಲ್ ಮಾಡಿರಿ ಅಂದರೆ ಇಲ್ಲಿ ನಿಮಗೆ ಫೈನಲಲ್ಲಿ ರೇಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ರೇಟಿಂಗ್ಸಲ್ಲಿ ಎಷ್ಟು ಅಂದರೆ ಒಂದು 38 ಪೀಪಲ್ಸು ಬೈ ಮಾಡಿದ್ದಾರೆ ಈ ಒಂದು ಮೊಬೈಲ್ನ. ಅದರಲ್ಲಿ ಒಂದು 22 ಪೀಪಲ್ಸು 22 ಅಂದರೆ 5 ಸ್ಟಾರ್ನ ಕೊಟ್ಟಿದ್ದಾರೆ. ಈ ಥರದ ಪ್ರಾಡಕ್ಟ್ಸ್ಗಳನ್ನ ನೀವು ಆದಷ್ಟು ಬೈ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಜಾಸ್ತಿ ಜನ ಬೈ ಮಾಡಿರ್ತಾರೆ ನೋಡಿ. ಜಾಸ್ತಿ ಜನ ಬೈ ಮಾಡಿರ್ತಾರೆ ಅಂದರೆ ಒಂದು 5,000 ಜನ ಬೈ ಮಾಡಿರ್ತಾರೆ. ಒಂದು 5 ಸ್ಟಾರ್ನ ಒಂದು 3,500 ಮತ್ತು 4 ಸ್ಟಾರ್ನ ಒಂದು 4,000 ಈ ಥರ ಕೊಟ್ಟಿರ್ತಾರಲ್ವ. ಈ ಒಂದು ಪ್ರಾಡಕ್ಟ್ಸ್ನ ಜಾಸ್ತಿ ಬೈ ಮಾಡಿರ್ತಾರೆ ನೋಡಿ, ಅದರಲ್ಲಿ ರೇಟಿಂಗ್ಸ್ ಜಾಸ್ತಿ ಇರಬೇಕು. ಏನಾದರೂ ಒಂದು 10 ಜನ ಪ್ರಾಡಕ್ಟ್ಸ್ನ ತೊಗೊಂಡ್ಬಿಟ್ಟು ಒಂದು 4 ಜನ ಚೆನ್ನಾಗಿದೆ ಅಂತ ಅಂದ್ರೂ ಕೂಡ 4.5 ರೇಟಿಂಗ್ ಹೋಗ್ಬಿಡುತ್ತೆ. ಓಕೆನಾ? ಆ ಒಂದು ರೀಸನ್ಗೋಸ್ಕರ ನೀವು ಈ ಒಂದು ರೇಟಿಂಗ್ಸ್ನ ನೋಡಿ. ಈ ಒಂದು ರೇಟಿಂಗ್ಸಲ್ಲಿ ಏನಾದರೂ ಜಾಸ್ತಿ ಜನ ಬೈ ಮಾಡಿದ್ದಾರೆ ಮತ್ತು ರೇಟಿಂಗ್ಸ್ ಕೂಡ 4.5 ಈ ರೀತಿ ಇದೆ ಅಂತಂದರೆ ಆ ಒಂದು ಟೈಮ್ನಲ್ಲಿ ನೀವು ಬೈ ಮಾಡ್ಬೋದು. ಬೈ ಮಾಡಿರೋರ ಸಂಖ್ಯೆ ಕಡಿಮೆ ಇರುತ್ತೆ, ಬಟ್ ರೇಟಿಂಗ್ಸ್ ಜಾಸ್ತಿ ಇರುತ್ತೆ ಅಂದರೆ ಆ ಒಂದು ಪ್ರಾಡಕ್ಟ್ಗಳನ್ನ ಬೈ ಮಾಡೋದಕ್ಕೆ ಹೋಗ್ಬಿಡಿ. ಬೈ ಮಾಡಬೇಕು ಅಂದರೆ ಇಲ್ಲಿ ಬೈ ಅಂತ ಇರುತ್ತಲ್ಲ, ಬೈ ನೋ ಅಂತ, ಬೈ ನೋ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಅಡ್ರೆಸ್ಸನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ನೀವು ಡಿಫಾಲ್ಟ್ ಏನು ಕೊಟ್ಟಿರ್ತೀರೋ ಅದೇ ಇರಲಿ ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಥವಾ ಈ ಒಂದು ಅಡ್ರೆಸ್ ಬೇಡ ನಾನು ಹೊಸದಾಗಿ ಬೇರೆ ಆ್ಯಡ್ ಮಾಡಬೇಕು ಅಂದರೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸ್ಟಾರ್ಟಿಂಗಲ್ಲಿ ಕೇಳ್ತಲ್ವ ಆಪ್ಷನ್ ಅದೇ ರೀತಿ ಕೇಳುತ್ತೆ, ಅಲ್ಲಿ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಪ್ರಾಡಕ್ಟ್ ಒಂದೊಂದ್ಸರಿ 2-3 ಆ್ಯಡ್ ಆಗಿಬಿಟ್ಟಿರುತ್ತೆ ಕ್ವಾಂಟಿಟಿನಲ್ಲಿ. ಯಾಕೆಂದರೆ ನೀವು ಬೇರೆ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿರ್ತೀರಾ, ಅದನ್ನ 2 ಕ್ವಾಂಟಿಟಿನ ಸೇರಿಸ್ಕೊಂಡಿರ್ತೀರಾ. ನೆಕ್ಸ್ಟ್ ಮೊಬೈಲು ಅಥವಾ ಕಾಸ್ಟ್ಲಿ ಐಟಮ್ ಏನಾದರೂ ಬುಕ್ ಮಾಡಿರ್ತೀರಾ, ಅದು ಕೂಡ 2 ಬಂದುಬಿಡುತ್ತೆ. ಓಕೆನಾ? ಸೊ ಇಲ್ಲಿ ನೀವು ನೋಡಬೇಕಾಗತ್ತೆ. ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು 1ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ 1 ಬೇಕು ಅಂದರೆ 1, 2 ಬೇಕು ಅಂದರೆ 2 ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತಲ್ಲ, ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಪೇ ಮಾಡೋದಕ್ಕೆ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. UPI-ನಲ್ಲಿ ಆಗಿರ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡಾದ್ರೂ ಆಗಿರ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಆದರೂ ಆಗಿರ್ಬೋದು. ಕ್ಯಾಶ್ ಆನ್ ಡೆಲಿವರಿ ಇತ್ತು ಅಂದರೆ ಕ್ಯಾಶ್ ಆನ್ ಡೆಲಿವರಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಜಾಸ್ತಿ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ತಿರ್ತೀರಾ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಡೋದಕ್ಕೆ ಹೋಗ್ಬೇಡಿ, ನೀವು UPI ಮುಖಾಂತರ ಪೇ ಮಾಡ್ಕೊಬೋದು. ನೀವು ಕ್ಯಾಶ್ ಆನ್ ಡೆಲಿವರಿ ಕೊಟ್ರಿ ಅಂತಂದರೆ ₹5 ಎಕ್ಸ್ಟ್ರಾ ಡಿಡಕ್ಟ್ ಆಗುತ್ತೆ. ಓಕೆನಾ? ನೀವು UPI ಮುಖಾಂತರನೇ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರನೇ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ಆಗಿರ್ಬೋದು, ನೀವು ಪ್ರಾಡಕ್ಟ್ ಬರೋದಕ್ಕಿಂತ ಮುಂಚೆನೇ ನೀವು ಪೇ ಮಾಡಿದ್ದೀರಾ ಅಂತಂದರೆ ಈ ಒಂದು ₹5 ಏನೂ ಕೂಡ ಡಿಡಕ್ಟ್ ಆಗೋದಿಲ್ಲ. ಓಕೆನಾ? ಸೊ ನೀವು ₹5 ಹೋದ್ರೂ ಪರವಾಗಿಲ್ಲ ಅಂತ ಅಂದರೆ ನೀವು ₹5 ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸ್ ಆರ್ಡರ್ ಅಂತ ಇರುತ್ತಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಪ್ಚಾ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಏನು ಬರುತ್ತೋ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. 734 ಬಂದಿದೆ. ಸೊ ನಾನಿಲ್ಲಿ 734ನ ಟೈಪ್ ಮಾಡ್ಕೊಂಡಿದ್ದೀನಿ. ಕನ್ಫರ್ಮ್ ಆರ್ಡರ್ ಅಂತ ಇರುತ್ತಲ್ಲ, ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ಅಂದರೆ ಒಂದು 5 ಸೆಕೆಂಡ್ ಒಳಗಡೆ ಈ ಒಂದು ಆರ್ಡರ್ ಸಕ್ಸಸ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು 7 days ಒಳಗಡೆ, ಮ್ಯಾಕ್ಸಿಮಮ್ 7 days ಒಳಗಡೆ ನೀವು ಈ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರಿ ಅಂದರೆ ಪ್ರಾಡಕ್ಟ್ ಬರುತ್ತೆ ನಿಮಗೆ. ಅದನ್ನು ಎಲ್ಲಿ ಚೆಕ್ ಮಾಡಬೇಕು ಅಂದರೆ ಅಕೌಂಟ್ಸಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಆರ್ಡರ್ಸ್ ಅಂತ ಇರುತ್ತೆ. ನೀವು ಏನೇನೇ ಬುಕ್ ಮಾಡಿದ್ರೂ ಕೂಡ ಇಲ್ಲಿ ಹೋಗಿರುತ್ತೆ. ಓಕೆನಾ? ಆರ್ಡರ್ಸ್ ಅಂತ ಇರುತ್ತಲ್ಲ, ಆರ್ಡರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಗೆ ಎಷ್ಟು ವರ್ಷದಿಂದ ನೀವು ಆರ್ಡರ್ ಮಾಡ್ತಿದ್ರು ಅದೆಲ್ಲವೂ ಕೂಡ ಹಿಸ್ಟ್ರಿನಲ್ಲಿ ನಿಮಗೆ ಸಿಗುತ್ತೆ. ನೀವು ಜಸ್ಟ್ ಆರ್ಡರ್ ಮಾಡಿರೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ್ರೆ ಇದನ್ನು ಈ ಒಂದು ಬುಕ್ ಮಾಡಿರೋದು ನಮ್ಗೆ ಇಷ್ಟ ಆಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಕ್ಯಾನ್ಸಲ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ಲು. ಇಲ್ಲಿ ಕ್ಯಾನ್ಸಲ್ ಅಂತ ಇರುತ್ತಲ್ಲ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ಹೇಳಿ ಕ್ಯಾನ್ಸಲ್ ಆರ್ಡರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅಲ್ಲಿ ರೀಸನ್ಸ್ಗಳನ್ನ ಕೇಳುತ್ತೆ. ನಿಮ್ಗೆ ಏನು ರೀಸನ್ ಇರುತ್ತೋ ಅದನ್ನು ನೀವು ಟ್ಯಾಪ್ ಮಾಡ್ಕೊಬೋದು. ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ರೀಸನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಕಾಮೆಂಟ್ಸ್ ಅಂತ ಇರುತ್ತಲ್ಲ, ಕಾಮೆಂಟ್ಸಲ್ಲಿ ನಿಮಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಅದನ್ನ ನೀವು ಟೈಪ್ ಮಾಡ್ಕೊಬೋದು. ನಾನು ಜಸ್ಟ್ ಇಲ್ಲಿ ಸಾರಿ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿದೆ ಅಂದರೆ ಈ ಒಂದು ಕ್ಯಾನ್ಸಲೇಷನ್ ಕನ್ಫರ್ಮ್ ಆಗಿರುತ್ತೆ. ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದರೆ ಸ್ವಲ್ಪ ಲೋಡ್ ಆಗುತ್ತೆ. ಕ್ಯಾನ್ಸಲ್ಡ್ ಅಂತ ನಿಮಗೆ
ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ನೀವು ಏನು ಮಾಡ್ತಾ ಇರ್ತೀರ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ನೋಡ್ತಾ ಇರ್ತೀರ ಪ್ರಾಡಕ್ಟ್ನ. ನಿಮ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಒಂದು ವಾಚ್ ಇಷ್ಟ ಆಗುತ್ತೆ, ಬಟ್ ಈ ಟೈಮಲ್ಲಿ ನಿಮಗೆ ತೊಗೊಳೋದಕ್ಕೆ ಅಮೌಂಟ್ ಇರೋದಿಲ್ಲ. ಸೊ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೆಕ್ಸ್ಟ್ ನೀವು ಬ್ಯಾಕಿಗೆ ಬಂದು ಅಪ್ಲಿಕೇಶನ್ನ ಕ್ಲಿಯರ್ ಮಾಡಿದ್ರಿ ಅಂದರೆ ಅದು ನಿಮಗೆ ಮತ್ತೆ ಸಿಗೋದೇ ಇಲ್ಲ. ಕೆಲವೊಂದು ಸರಿ ಸಿಗುತ್ತೆ, ಕೆಲವೊಂದು ಸರಿ ಸಿಗಲ್ಲ. ಆ ಟೈಮ್ನಲ್ಲಿ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟು ನೀವು ನೆಕ್ಸ್ಟ್ ನೋಡಬೇಕು ಅಂತ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಇರುತ್ತೆ. ಆ್ಯಡ್ ಟು ಕಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇದು ಅಮೌಂಟು 1100 ಇದೆ ಅಲ್ವಾ, ಇದು ಕಡಿಮೆ ಆಗಿಬಿಡುತ್ತೆ. ಆ ಟೈಮಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಗಾಟ್ ಕಾರ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬನ್ನಿ. ನೀವು ಈ ಒಂದು ಅಪ್ಲಿಕೇಶನ್ನ ಕ್ಲಿಯರ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಓಪನ್ ಮಾಡಿಬಿಟ್ಟು ಅದೇ ಪ್ರಾಡಕ್ಟ್ನ ನೀವು ನೋಡಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕಾರ್ಟ್ ಅಂತ ಇರುತ್ತಲ್ಲ, ಕಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟೆಲ್ಲ ಪ್ರಾಡಕ್ಟ್ನ ಕಾರ್ಟ್ಗೆ ಹಾಕಿದ್ದೀರೋ ಅದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲೇ ಶೋ ಆಗುತ್ತೆ. ನೆಕ್ಸ್ಟು ನೀವು ಒಂದು ಪ್ರಾಡಕ್ಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಡಿಮೆ ಆಗಿದೆ ಅಂದರೆ ಬೈ ಕೂಡ ಮಾಡ್ಕೊಬೋದು. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.